ತನಿಖೆ ಆದ ನಂತರ ಆರೋಪಿ ಪವಿತ್ರ ಗೌಡ ಅವರನ್ನ ಮತ್ತೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ರು. ಎರಡನೇ ದಿನವನ್ನ ಅಲ್ಲೇ ಕಳೆದಿದ್ದಾರೆ. ಯಾವುದೇ ವಿಶೇಷ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿಲ್ವಂತೆ. ಬೆಳಗ್ಗೆಲ್ಲ ಕಿಲಕಿಲ ಅಂತ ನಗಾಡ್ಕೊಂಡಿದ್ದು ಪವಿತ್ರ ಗೌಡ ಈಗ ಸೈಲೆಂಟ್ ಆಗಿದ್ದಾರಂತೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಆರೋಪಿ ಪವಿತ್ರ ಗೌಡ ಮಂಕು ಬಡದವಂಗಿದ್ದಾರಂತೆ. ಸಾಂತ್ವನ ಕೇಂದ್ರದಲ್ಲಿ ಎರಡನೇ ದಿನವನ್ನ ಕಳೆದಿದ್ದಾರೆ. ಇದೀಗ ಕಿದ್ವಾಯಿ ಆಸ್ಪತ್ರೆ ಬಳಿ ಇರುವಂತಹ ಮಹಿಳಾ ಸಾಂತ್ವನ ಕೇಂದ್ರ. ಯಾಕಂದ್ರೆ ಒಬ್ಬ ಹೆಣ್ಮಗಳಾಗಿರೋದ್ರಿಂದ ಇನ್ನು ಅಪರಾಧಿ ಅಂತ ಪ್ರೂವ್ ಆಗದೆ ಇರೋದ್ರಿಂದ ಅವ್ರನ್ನ ಅಲ್ಲೇ ಇಟ್ಟು ಸಾಂತ್ವನ ಕೇಂದ್ರದಲ್ಲಿ ರೆಸ್ಟ್ ಮಾಡೋಕೆ ಬಿಡೋದು, ಬೆಳಗ್ಗೆ ಕರ್ಕೊಬಂದು ತನಿಖೆ ಮಾಡೋದು. ಇದನ್ನ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ಮಹಿಳೆಯರ ವಿಚಾರದಲ್ಲಿ ನಡೆಸ್ತಾರೆ. ಪವಿತ್ರ ಗೌಡ ವಿಚಾರದಲ್ಲೂ ಕೂಡ ಅದೇ. ಬಟ್ ಕೆಲವರಿಗೆ ಒಂದು ಕುತೂಹಲ ಇರುತ್ತೆ, ಇವರೆಲ್ಲ ಸೆಲೆಬ್ರಿಟಿಗಳು ಮತ್ತು ದೊಡ್ಡ ದೊಡ್ಡ ಹೆಸರು ಮಾಡಿರೋರು, ಹಣ ಇರೋರು, ನಮ್ಮ ರೀತಿಯನ್ನೇ ಅಂದರೆ ಬೇರೆ ಯಾವ ರೀತಿಯಾಗಿ ಆರೋಪಿಗಳಿಗೆ ಟ್ರೀಟ್ ಮಾಡ್ತಾರೆ ಹಾಗೆ ಇಲ್ಲೂ ಮಾಡ್ತಾರಾ ಅಂದರೆ ಹೌದಂತೆ. ಯಾವುದೇ ರೀತಿಯ ವಿಶೇಷವಾದ ಫೆಸಿಲಿಟೀಸ್ ಮೇಲ್ನೋಟಕ್ಕೆ ನಮಗೆ ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಒದಗಿಸಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸದ್ಯ ಪವಿತ್ರ ಗೌಡ ಎರಡನೇ ದಿನವನ್ನ ಮುಗಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಾದ್ರೆ ಮತ್ತೆ ಎದ್ದು ಬಂದು ಮೂರನೇ ದಿನದ ವಿಚಾರಣೆಗೆ ಹಾಜರಾಗಬೇಕು. ಸೊ ಹೇಗಿತ್ತು ಅವರ ಎರಡನೇ ದಿನ? ಇವರು ಕೂಡ ವಿಶೇಷವಾದ ವ್ಯವಸ್ಥೆಗೆ ಏನಾದರೂ ಬೇಡಿಕೆ ಇಟ್ಟರಂತ, ಅಧಿಕಾರಿಗಳು ಪೂರೈಸಿದ್ರಂತ? ನೆನ್ನೆಲ್ಲ ನಗಾಡ್ಕೊಂಡಿದ್ರು, ಇವತ್ತು ಹೆಂಗಿದೆ ಅವ್ರ ಪರಿಸ್ಥಿತಿ? ಡೀಟೇಲ್ಸ್ ಕೊಡೋದಾದ್ರೆ ಪ್ರಕಾಶ್. ಮಹಿಳಾ ಸಾಂತ್ವನ ಕೇಂದ್ರದ ಅಧಿಕಾರಿಗಳು ಯಾವುದೇ ವಿಶೇಷ ವ್ಯವಸ್ಥೆಗಳನ್ನ ಮಾಡಿಕೊಡ್ಲಿಲ್ಲ. ಸಹಜವಾಗಿ ಬೇರೆ ಆರೋಪಿಗಳು ಅಥವಾ ಸಾಂತ್ವನ ಕೇಂದ್ರಕ್ಕೆ ಬಂದ್ರೆ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಲ್ಲೇ ಟ್ರೀಟ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹೆಚ್ಚಿನ ಅವ್ರಿಗೆ ಏನೋ ಪ್ರತ್ಯೇಕವಾಗಿರುವಂತಹ ಕೊಠಡಿ ಆಗಿರ್ಬೋದು, ಹಾಸಿಗೆ ವ್ಯವಸ್ಥೆ ಆಗಿರ್ಬೋದು, ಆ ರೀತಿಯ ಯಾವುದೇ ವಿಶೇಷ ಸವಲತ್ತುಗಳನ್ನ ಅಥವಾ ವ್ಯವಸ್ಥೆಗಳಿಗೆ ಮುಂದಾಗಿಲ್ಲ ಅಧಿಕಾರಿಗಳು. ಸಹಜವಾಗಿ ಬೇರೆ ಕೇಸುಗಳು ಹೇಗ್ ಬರುತ್ತೆ ಅದೇ ರೀತಿಯಲ್ಲಿ ಅವರನ್ನ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಒಬ್ಬಂಟಿ ಆಗಿರುವಂತಹ ಕಾರಣಕ್ಕಾಗಿ ಪವಿತ್ರ ಗೌಡ ಆ ಒಂದು ಕೋಣೆಯಲ್ಲಿ, ಆ ಒಂದು ರೂಮ್ ಅಲ್ಲಿ ಒಬ್ಬಂಟಿ ಆಗಿರುವಂತಹ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ಮೌನಕ್ಕೆ ಜಾರಿದ್ದಾರೆ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ. ಅಕ್ಕಪಕ್ಕದ ರೂಮ್ಗಳಲ್ಲಿ ಇದ್ದಂತಹ ಇತರರ ಜೊತೆ ಕೂಡ ಮಾತನಾಡ್ತಾ ಇಲ್ಲ ಅಥವಾ ಬೇರೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇಲ್ಲ. ಆ ಕಡೆ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ, ಅಂದ್ರೆ ಓಡಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ರು. ಒಂದ್ ರೀತಿಯಲ್ಲಿ ನಿನ್ನೆ ಸಂಜೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋದ ಬಳಿಕ ಒಂದ್ ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ರು. ಆ ಒಂದು ಕಾರಿಡಾರ್ಗಳಲ್ಲಿ ಓಡಾಡುವಂತದ್ದು ಆಗ್ಲಿಲ್ಲ. ಜೊತೆಗೆ ಅಲ್ಲೇ ಒಂದ್ ರೀತಿಯಲ್ಲಿ ಅಲ್ಲಿದ್ದಂತ ಸಿಬ್ಬಂದಿಗಳ ಜೊತೆ ಮಾತನಾಡುವಂತದ್ದಾಗ್ಲಿ, ಅವ್ರ ಜೊತೆ ಬೆರೆಯುವಂತ ಅದು ಯಾವ್ದು ಕೂಡ ಆಗಿಲ್ಲ. ನೇರವಾಗಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದುಕೊಂಡು ಹೋದ ಬಳಿಕ ಅವರ ಕೊಠಡಿಯಲ್ಲೇ ಇದ್ದಾರೆ, ಹೊರಗಡೆ ಕೂಡ ಬರ್ಲಿಲ್ಲ. ಒಂದ್ ರೀತಿಯಲ್ಲಿ ಮೌನವಾಗಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ರು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಪ್ರಕಾಶ್. ಓಕೆ, ಮುಂದಕ್ಕೆ ನೋಡ್ತಾ ಹೋಗೋಣ. ಇವತ್ತು ಕೂಡ ಸ್ಥಳ ಮಹಜರನ್ನು ನಡೆಸ್ತಾರೆ, ತನಿಖೆಯನ್ನು ಎದುರಿಸಬೇಕಾಗುತ್ತೆ ಇಡೀ ಟೀಮ್.